ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸೋರೆಕಾಯಿ ಇದೆ, ಅದನ್ನು ಹಾರ್ವೆಸ್ಟಿಂಗ್ ಮಾಡೋಣ ಅಂತ. ಒಂದಂತಲ್ಲ, ತುಂಬ ಇದ್ದಾವೆ. ಆ್ಯಕ್ಚುಲಿ ಇದು ಒಬ್ಬರು ಯಾರಿಗೂ ಕೊಡಬೇಕು. ಅದಕ್ಕೆ ಯಾರಿಗೆ ಅಂದರೆ ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮಗೆ ಕೊಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಇಷ್ಟು ದೊಡ್ಡದು ಸೋರೆಕಾಯಿ ನಾನು ಯಾವಾಗೂ ಬೆಳೆಸಿಲ್ಲ, ಫಸ್ಟ್ ಟೈಮ್ ಬೆಳೆಸಿ. ಒಂದು ಫೋಟೋ ತೆಗಿ, ಅದೆಲ್ಲ ಕ್ಲಿಕ್ ಬರುತ್ತಲ್ಲ ಫೋಟೋ ಮನೆ. ಇನ್ನು ಎಷ್ಟೈತೆ? ಇನ್ನು 3 4 ಇಲ್ಲೊಂದೈತೆ, ಅಲ್ಲಿ ಇದು ಒಳಗಡೆ ಸೇರ್ಕೊಂಡೈತೆ. ಇದನ್ನು ನಾಳೆ ಸಂಜೆ ಕಟ್ ಮಾಡ್ತೀನಿ ಅಲ್ಲವಮ್ಮ? ಇನ್ನೂ ಅಲ್ಲೆಲ್ಲ ಇದ್ದಾವೆ. ಬಾಬಾ ಫೋಟೋ ತೆಗ್ದೆ ಇದು. ಹಾಂ ತೆಗಿ, ಅಲ್ಲೇ ಸೈಡಲ್ಲಿ ಬರುತ್ತಲ್ಲ, ಎಲ್ಲಿ? ಅಲ್ಲೇ. ಇನ್ನೂ ಎಷ್ಟೋ ಗೊತ್ತಾ ಪಿಂಜಿ? ಹಾಂ, ಇನ್ನೂ ಪಿಂಜಿ ಎಷ್ಟೋ ಗೊತ್ತಾ? ಏಯ್ ಮಂಟಿನದ್ ಕಲ್ತದದು, ಇಲ್ಲಿ ಯಾವುದೋ ಒಂದು ಹೋಯ್ತೈತೆ. ಇದು ಅರಳುವಾಗ ನನಗೆ ಗೊತ್ತಾದ ತಾನೇ ನಾನು ಪಾಲಿಸಿಂಗ್ ಮಾಡೋಕ್ಕಾಗೋದು. ಇದು ಹೋಯ್ತು ಅಷ್ಟೇ. ಇಲ್ಲೊಂದದೆ, ಇದು ಬರ್ಬೋದು. ಇಲ್ಲೊಂದೈತೆ, ಇನ್ನೆಲ್ಲವೇ ಹೌದು ಬಾ ಅಂತ ಈ ಕಡೆ ಅವೆ. ಇದ್ರಲ್ಲಂತೂ ಇದ್ರಲ್ಲಿ ಬೇಜಾನ್ ಹಾಕೋಣ. ಇದನ್ನು ಸ್ವಲ್ಪ ಹಿಂಗೆ ಇಡ್ಲಮ್ಮ, ಇದ್ರ ಮೇಲೆ ಹೋಗಿ, ಅದ್ರ ಮೇಲೆ ಹೋಗ್ಲಿ ಬಿಡು. ಇದು ಕಾಯವೇ. ಇದರಲ್ಲಿ ಐತೆ ಬೇಜಾನು. ಇದ್ರ ಬೇಕೆ ನೆನೆ ಎಷ್ಟು ಉದ್ದ ಹುಳ ಬಂದಿದ್ದು ಗೊತ್ತಾ? ನೋಡಿಲಿ, ಹಸ್ರುಳ ಅವ್ರಿಬಿಟ್ಟೈತೆ. ಬಾ, ಒಳ್ಳೆ ಪಾಪು ಇದ್ದಂಗೆ. ಹ್ಞೂ, ಅವತ್ತಿನ ಬಿಟ್ಟಿದ್ವಲ್ಲ. ಅದು ಇನ್ನೇ ಬಲಿಬೇಕಿತ್ತು. ಇದೊಂದು ಕರೆಕ್ಟಾಗಿ ಬರ್ತದೆ. ಕೊಟ್ಟಾಯ್ತು, ಪಾಪನ್ ತಗೊಂಡು ಹೋಗ್ತಿದ್ದಾರೆ ಯಾರೋ. ಕಾಗೆ ಅಲ್ಲಿ ಪಲ್ಲಿ ನಾಯಿ ಎಲ್ಲಿಂದನೂ ಕಚ್ಕೊಂಡ್ ಬಂದ್ರೆ ನೀನ್ ಸೊಸೆನೇ ಎಸ್ತಿರ್ತಾಳ. ಮಾಮ ಮೆಣಸಿನ್ಕಾಯಿ ಗಿಡ ಇವಾಗ ಹಾಕ್ಬಿಡೋಣ. ನಡಿ, ಮನೇಲಿ ಕೆಲಸ ಸಂಜೆಗೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಇವಾಗೇನು ಅವಶ್ಯಕತೆ ಇಲ್ಲ. ಹೊಲ್ತಕ್ಕೆ ಹೋಗ್ಬೇಕಂದಿಲ್ಲ ಬಾ. ಅವ್ರಿನ್ನೂ ನೀರಾಗ ಕೇಳ್ತಾರೆ, ಅಲ್ಲಿ ಕರೆಂಟ್ ಬಂದಿಲ್ಲ ಅಂತ ಫಿಟ್ ಮಾಡ್ಬಿಟ್ಟು ಹೋಗ್ಬಿಡೋಣ ಅಂದೆ. ಮತ್ತೆ ಇದೇ ಪ್ರಾಬ್ಲಮ್ ಅಲ್ವಾ? ನಡಿ ಮತ್ತೆ ಮೆಣಸಿನ್ಕಾಯಿ ಗಿಡ ಆದರೂ ಇದು ಮಾಡೋಣ. ಆಫ್ ಮಾಡಲೇದ ಅಷ್ಟು ಫೈನಲ್ ಕುಡ್ಲಿಡ್ಕೊಂಡಿರ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮನೆಯಿಂದ ಸ್ವಲ್ಪ ಮೆಣಸಿನ್ಕಾಯಿ ಸೀಡ್ಸ್ನ ತೊಗೊಂಡು ಬಂದು ಹಾಕ್ತಾಯಿದ್ದೀನಿ. ಆಲ್ರೆಡಿ ಅಲ್ಲಿ ಸ್ವಲ್ಪ ಗಿಡನ ಹಾಕಿದ್ದೀನಿ, ಅದು ದೊಡ್ಡದಾಗಿ ಇವಾಗ ಹೂ ಬರ್ತಾಯಿದೆ. ಸೊ ಅದು ಮುಗಿಯುವಷ್ಟರಲ್ಲಿ ಇದು ಸ್ವಲ್ಪ ಸೀಡ್ಸ್ನ ಹಾಕಿ ಇವಾಗ ರೆಡಿ ಮಾಡಿಕೊಂಡ್ರೆ, ಮತ್ತೆ ಆ ಗಿಡನ ಹಾಕಿದರೆ ಅದು ಮುಗಿಯುವಷ್ಟರಲ್ಲಿ ಈ ಗಿಡ ಬರುತ್ತಲ್ಲ, ಆವಾಗ ನಾವು ಸ್ವಲ್ಪ ಅಂಗಡಿನಲ್ಲಿ ಕೊಂಡ್ಕೊಳ್ಳಿಕ್ಕೆ ಅಷ್ಟೇನಿದೆ ಅನ್ಸಲ್ಲ. ಅದು ಪ್ರಿಪೇರ್ ಅದು ಮುಗಿತಾ ಇದ್ದಂಗೆ ಇದು ರೆಡಿ ಆಗಲಿ ಅಂತೇಳಿ ಸ್ವಲ್ಪ ಸೀಡ್ಸ್ನ ನಾನು ಇದಾಗಲಿಕ್ಕೆ ಒಟ್ಲಾಗ್ತಾ ಇದ್ದೀನಿ. ನಮ್ಮ ಕಡೆ ಒಟ್ಲು ಅಂತೀವಿ, ನೀವೇನಂತೀರ ಅಂತ ಗೊತ್ತಿಲ್ಲ. ಸೊ ಆ ಥರ ಹಾಕ್ತಾ ಇದ್ದೀನಿ. ಹಿಂಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಮುಚ್ಚಿ ನೀರು ಹಾಕಿದರೆ ಗಿಡ ಬರುತ್ತಲ್ಲ ಅಂತೇಳಿ. ಮತ್ತು ಇಲ್ಲಿ ಬೆಳೆದ್ಮೇಲೆ ಇವಾಗ ಸ್ವಲ್ಪ ಬೆಳೆಯುತ್ತಲ್ಲ, ಆಮೇಲೆ ತಗೊಂಡು ನಮಗೆ ಎಲ್ಲಿ ಬೇಕಲ್ಲಿ ಸ್ವಲ್ಪ ದೂರ ದೂರ ಹಾಕೋಬೋದು. ಅದಕ್ಕೋಸ್ಕರ ಈ ಥರ ಇದನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಪಪ್ಪಾಯ ಗಿಡ, ಇದು ಫುಲ್ಲು ಮೆಣಸಿನ್ಕಾಯಿ ಗಿಡ. ಇದನ್ನೆಲ್ಲ ಇವಾಗ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದಕ್ಕೆ ಅಲ್ಲಿ ಹಸ್ಬೆಂಡು ಸರಿ ಜಾಗ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಕಾಣಿಸ್ತಿದ್ದಾನಾ ಪೋಳಿ? ತೋಟಕ್ಕೆ ಬರೋ ನಮ್ಮ ಜೊತೆ ಅಂದರೆ ಎಲ್ಲೆಲ್ಲಿ ಇಟ್ಟಾಡ್ತಾನೆ. ಮಮ್ಮ, ಬೇಲಿಗೆಲ್ಲ ನುಗ್ತೈತದು. ಬಾರೋ ಇಲ್ಲಿ, ಒಳ್ಳೆ ಇಡಿಯಟ್ ಕೆಲಸ ಮಾಡ್ತೀಯ. ಹೊಡಿಬೇಡ.
ಅಷ್ಟೇ ಓಡ್ಬರ್ತದೆ ಈಗ. ಟೆಕ್ನಿಕ್ ಚೆನ್ನಾಗೈತೆ ಬಿಡು, ಬರ್ತದೆ. ಬಿಸಿಲು ಚೆನ್ನಾಗದೆ. ಸುಂಕುಳ ನೋಡಲ್ಲ ಮಾಮ ಹೆಂಗೆ ಬರ್ತೈತೆ. ಮುಚ್ಚಿ ಹೇಳ್ತೀನಿ ಮಣ್ಣಲ್ಲ ಅವನ ಅಜ್ಜಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಕಿಪ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.